ಟೈಪ್ಸ್ ಆಫ್ ಅಡ್ಮಿಷನ್ ಅಂದರೆ ಅಡ್ಮಿಷನಲ್ಲಿ ಎರಡೂ ವಿಧಗಳಿವೆ. ಓಕೆ, ಅದರಲ್ಲಿ ಮೊದಲನೇದಾಗಿ ಎಮರ್ಜೆನ್ಸಿ ಅಡ್ಮಿಷನ್. ಓಕೆ, ಎರಡನೇದು ರೋಟೀನ್ ಅಡ್ಮಿಷನ್. ಓಕೆ, ಫಸ್ಟ್ ಒನ್ ಯಾವುದು? ಎಮರ್ಜೆನ್ಸಿ ಅಡ್ಮಿಷನ್ ಅಲ್ವಾ. ಎಮರ್ಜೆನ್ಸಿ ಅಡ್ಮಿಷನ್ ಅಂದ್ರೇನು? ಇನ್ ದಿಸ್ ಪೇಷಂಟ್ ಆರ್ ಅಡ್ಮಿಟೆಡ್ ಇನ್ ಅಕ್ಯೂಟ್ ಕಂಡೀಷನ್ಸ್ ರಿಕ್ವೈರಿಂಗ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಓಕೆ, ಎಕ್ಸಾಂಪಲ್ಸ್: patient with accidents, poisoning, burns and heart attacks, okay, labor pains, etc. ಎಮರ್ಜೆನ್ಸಿ ಅಡ್ಮಿಷನ್ ಅಂದ್ರೇನು? ನಮಗೆ ತುರ್ತಾಗಿ ಅಲ್ವಾ, ಒಬ್ಬ ರೋಗಿಗೆ ತುರ್ತಾಗಿ ಚಿಕಿತ್ಸೆ ನೀಡುವಂತಹ ವಿಧಾನವನ್ನು ಏನಂತೀವಿ ನಾವು? ಎಮರ್ಜೆನ್ಸಿ ಅಡ್ಮಿಷನ್ ಅಂತೀವಿ ಅಲ್ವಾ. ಓಕೆ, ಯಾವ್ಯಾವ ಬರ್ತಾವಪ್ಪ ಎಮರ್ಜೆನ್ಸಿ ಅಡ್ಮಿಷನ್ಗೆ ಅಲ್ವಾ? ಯಾವ ಬರ್ತವೆ? ಆಕ್ಸಿಡೆಂಟ್ ಆಗಿರುತ್ತೆ ಅಲ್ವಾ. ಆಕ್ಸಿಡೆಂಟ್ ಆದ ಕೇಸಿಗೆ ನಾವೇನು ಮಾಡ್ತೀವಿ? ನಾಳೆ ಬರ್ರಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತೀವಾ? ಇಲ್ಲ ಅಲ್ವಾ. ಸೊ ಅವ್ರಿಗೇನು ಬೇಕಾಗುತ್ತೆ? ಅವರಿಗೆ ಆ ಪ್ರೆಸೆಂಟ್ ಟ್ರೀಟ್ಮೆಂಟ್ ಬೇಕಾಗುತ್ತಲ್ವಾ. ಆ ಕ್ಷಣಕ್ಕೆ ಅವ್ರಿಗೇನು ಬೇಕಾಗುತ್ತೆ? ಚಿಕಿತ್ಸೆ ಬೇಕಾಗುತ್ತೆ ಅಲ್ವಾ. ಈ ಪಾಯ್ಸನಿಂಗ್ ಅಂದ್ರೇನು? ಅಂದರೆ ಅವರು ವಿಷ ಕುಡಿದಿರ್ತಾರಲ್ವಾ. ಅವರು ಕುಡಿದಂಥ ಸಂದರ್ಭದಲ್ಲಿ ನಾವೇನು ಬೇಕಾಗುತ್ತೆ? ಅವರಿಗೆ ತುರ್ತಾಗಿ ಅವರಿಗೆ ಚಿಕಿತ್ಸೆಯನ್ನು ಒದಗಿಸ್ತೀವಿ ಅಲ್ವಾ. ಓಕೆ, ಬರ್ನ್ ಮೀನ್ಸ್ ಅಂದರೆ ಒಂದು ಸುಟ್ಟುಕೊಂಡಿರ್ತಾರಲ್ವಾ. ಇನ್ ಕೇಸ್ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅವರಿಗೆ ಎಲೆಕ್ಟ್ರಿಕಲ್ ಶಾಕ್ ಹೊಡೆದಿರ್ಬೋದು ಅಥವಾ ಬೇರೆ ಥರ ಇನ್ಸಿಡೆನ್ಸ್ ಆಗಿರುತ್ತೆ ಅಲ್ವಾ. ಆ ಬರ್ನ್ ಆದಂಥ ಪೇಷಂಟಿಗೆ ನಾವೇನು ಮಾಡ್ತೀವಿ? ಆ ಪ್ರೆಸೆಂಟ್ ನಾವು ಟ್ರೀಟ್ಮೆಂಟ್ ಕೊಡುವಂಥ ಪ್ರೋಸೆಸ್ನ ಏನಂತೀವಿ? ಎಮರ್ಜೆನ್ಸಿ ಅಡ್ಮಿಷನ್ ಅಂತೀವಿ ಅಲ್ವಾ. ನೆಕ್ಸ್ಟು ಹಾರ್ಟ್ ಅಟ್ಯಾಕ್. ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತಪ್ಪ ಒಬ್ಬ ಪೇಷಂಟ್ಗೆ, ಅವ್ರಿಗೇನು ಮಾಡ್ತೀವಿ ನಾವು? ಈ ಸಡನ್ನಾಗಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಲೇಬರ್ ಪೇನ್ ಅಲ್ವಾ. ಆ ಕ್ಷಣ ಲೇಬರ್ ಪೇನ್ ಬಂದಿರುತ್ತಪ್ಪ ಅಲ್ವಾ, ಅಂದರೆ ಹೆರಿಗೆಯ ನೋವು ಅಂತ ಅವ್ರಿಗೆ ನಾವೇನು ಮಾಡ್ತೀವಿ? ಪ್ರೆಸೆಂಟ್ ಅಲ್ವಾ, ನಾವು ತಕ್ಷಣಕ್ಕೆ ನಾವು ಅವ್ರಿಗೆ ಏನು ಮಾಡ್ತೀವಿ? ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇಂತಹ ಕೇಸ್ಗಳನ್ನೆಲ್ಲ ನಾವು ಓವರಾಲ್ ಏನಂತೀವಿ? ಎಮರ್ಜೆನ್ಸಿ ಅಡ್ಮಿಷನ್ ಅಂತೀವಿ. ನೆಕ್ಸ್ಟ್ ಪಾಯಿಂಟ್, ರೋಟೀನ್ ಅಡ್ಮಿಷನ್. Okay, routine admission means that the client are admitted for investigation and planned treatments and surgeries. ರೋಟೀನ್ ಅಡ್ಮಿಷನ್ ಅಂದ್ರೇನು? ಅಂದರೆ ಒಬ್ಬ ರೋಗಿ ಅಥವಾ ಪೇಷಂಟ್ ಅಲ್ವಾ, ಅಡ್ಮಿಟ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಅವರು ಡಾಕ್ಟ್ರ್ ಹತ್ರ ಬಂದಿರ್ತಾರೆ ಅಲ್ವಾ. ಇನ್ ಕೇಸ್ ಅವ್ರಿಗೇನಾದರೂ ಜ್ವರ ಬಂದಿರುತ್ತಪ್ಪ, ಜ್ವರ ಬಂದಾಗ ಅವರೇನು ನಾರ್ಮಲ್ ಚೆಕಪ್ಪಿಗೆ ಬಂದು ಅವರು ತೋರಿಸ್ಕೊಂಡು ಹೋಗಿ ಟ್ಯಾಬ್ಲೆಟು ಇಂಜೆಕ್ಷನ್ ತೊಗೊಂಡು ಹೋಗಿರ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಡೇ ಅವ್ರಿಗೇನು ಕಮ್ಮಿ ಆಗಿಲ್ಲಪ್ಪ ಅಂದರೆ ಏನು ಮಾಡ್ತಾರೆ? ನೆಕ್ಸ್ಟ್ ಡೇನು ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡ್ತಾರಲ್ವಾ. ಸೊ ಅವಾಗ ಏನು ಮಾಡ್ತಾರೆ? ಡಾಕ್ಟ್ರು ಏನಾದರೂ ಬ್ಲಡ್ ಚೆಕಪ್ಗೆ ಆ ಥರ ಹೇಳ್ತಾರೆ ಅಲ್ವಾ. ಸೊ ಅವ್ರಿಗೇನಾದರೂ ವೇರಿಯೇಷನ್ ಅಂದರೆ ಅದರಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಅವ್ರೇನು ಮಾಡ್ತಾರೆ? ನೀವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ರಿ ಅಂತಾರೆ ಅಲ್ವಾ. ಇನ್ ಕೇಸ್ ಅವ್ರಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಲ್ವಾ. ಹೊಟ್ಟೆ ನೋವು ಬಂದಾಗ ಅವ್ರು ಏನು ಮಾಡ್ತಾರೆ? ಬಂದು ಟ್ರೀಟ್ಮೆಂಟ್ ತೊಗೊತಾರೆ. ಆ ಟ್ರೀಟ್ಮೆಂಟಿಗೂ ಕಮ್ಮಿ ಆಗಿಲ್ಲ ಅಂದರೆ ಏನು ಮಾಡ್ತಾರೆ? ಅವರು ಬಂದು ನೆಕ್ಸ್ಟ್ ಏನು ಮಾಡ್ತಾರೆ? ಅವರು ಅಡ್ಮಿಟ್ ಆಗ್ರಿ, ನಿಮಗೆ ಈ ಥರ ಹಿಂಗೆ ಪ್ರಾಬ್ಲಮ್ ಇದೆ ಅಲ್ವಾ, ಅಥವಾ ನಿಮಗೆ ಸರ್ಜರಿ ಅಂದರೆ ಆಪ್ರೇಷನ್ ಅವಶ್ಯಕತೆ ಇದೆ ಆ ಥರ ಹೇಳ್ತಾರಲ್ವಾ. ಅಂದರೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಪ್ಲ್ಯಾನ್ ಮಾಡಿ ನೆಕ್ಸ್ಟು ಟ್ರೀಟ್ಮೆಂಟ್ ಕೊಡುವಂತಹ ಪ್ರೋಸೆಸ್ನ ಏನಂತಾರೆ? ರೋಟೀನ್ ಅಡ್ಮಿಷನ್ ಅಂತಾರೆ. ಓಕೆ, ರೋಟೀನ್ ಅಡ್ಮಿಷನ್ಸಲ್ಲಿ ಯಾವ್ಯಾವು ಡಿಸೀಸಸ್ ಬರ್ತವೆ? ಎಕ್ಸಾಂಪಲ್ಸ್: ಹೈಪರ್ಟೆನ್ಷನ್, ಡಯಾಬಿಟಿಸ್, ಕ್ರೋನಿಕ್ ಅಪೆಂಡಿಕ್ಸ್, ಜಾಂಡೀಸ್, ಹರ್ನಿಯಾ, ರೀನಲ್ ಫೇಲ್ಯೂರ್ ಎಕ್ಸೆಟ್ರಾ. ಇಷ್ಟು ಡಿಸೀಸಸ್ ರೋಟೀನ್ ಅಡ್ಮಿಷನಲ್ಲಿ ಇನ್ಕ್ಲೂಡ್ ಆಗ್ತವೆ.